ಕಣಕ ಕಲಿಸ್ಕೊತಾ ಇದ್ದೀನಿ. ಇದು ಚಿರೋಟಿ ರವೆ. ಉಕ್ಕಬಾರ್ದು ಅಂದರೆ ಇದು 1 ಸ್ಪೂನು ಎಣ್ಣೆ ಹಾಕ್ಬೇಕು. ಈ ಥರ ತಕ್ಕಬೇಕು. ಈ ಥರ ಕಟ್ಟು ಬಂತು ಅಂದ್ರೆ ಮುಖ್ಯ, ಬೇಳೆ ಬೇಯಿಸೋದೇ ಮುಖ್ಯ. ಇದು ಈ ಥರ ಹೆಚ್ಚಿಗಿದ್ರೆ ಇಲ್ಲಿ ಬೇಳೆ ಸೈಡ್ ಇದೆ ಅಲ್ಲ, ಈ ಥರ ಸೈಡ್ಗೆ ಹಾಕಬೇಕು. ಬೆಲ್ಲ, ಬೆಲ್ಲದ ಕಣ್ಣಿ ಉಳಿಬಾರ್ದು. ಸ್ವಲ್ಪ ಅರಿದೆ, ಚೆನ್ನಾಗಿ ಗ್ರೈಂಡ್ ಆಗಬೇಕಿದೆ. ಹೌದು, ಗಂಧ ಆದಂಗೆ ಆಗಿದೆ. ಈ ಥರ ದೊಡ್ಡ ಜಾಲರ ಇಟ್ಕೊಳ್ಳೋದು ಒಳ್ಳೇದು. ಇಷ್ಟು ಬೇಳೆ ಉಳಿತಾವ. ಈ ಥರ ಬೆರಳಿನಿಂದ ಹಿಂಗೆ ಸರಿಸ್ತಿರ್ಬೇಕಿದೆ. ಪೂರ್ಣ ಸಮವಾಗಿ ಬರುತ್ತಿದ್ದು. ಈ ಥರ ಹಾಕೊಂಡ್ಬಿಡ್ದು. ಮಜ್ಜಿಗೆ ಕಡ್ದಂಗೆ ಕಡಿತಾ ಇದ್ದೀರಾ ಈಗ? ಹೌದು. ಭಾಳ ಸಿಂಪಲ್ಲು, ಒಂದಷ್ಟು ಸೂಕ್ಷ್ಮಗಳನ್ನು ಪಾಲಿಸಬೇಕು ಅಷ್ಟೇ. ನಮಸ್ಕಾರ ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅಮ್ಮ ನಮಸ್ಕಾರ. ನಮಸ್ಕಾರ ಅಮ್ಮ. ಅಮ್ಮನ ಕೈರುಚಿಯ ಈ ಒಂದು ಸಂಚಿಕೆಯಲ್ಲಿ ಒಂದು ಮನವಿಯೊಂದಿಗೆ ನಾನು ನಮ್ಮ ಮನೆಗೆ ಬಂದಿದ್ದೀನಿ ಇವತ್ತು, ಹೊಸಪೇಟೆಗೆ. ಮಾವಿನ ಹಣ್ಣಿನ ಸೀಸನ್ನು, ಹಂಗಾಗಿ ದಯವಿಟ್ಟು ಒಂದ್ಸರಿ ಹೋಳಿಗೆ ಸೀಕರಣೆ ಮಾಡಿ ತೋರಿಸ್ತೀರಾ? ಬನ್ನಿ ವೀಕ್ಷಕರೇ, ಈ ಒಂದು ಸಂಚಿಕೆಯಲ್ಲಿ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಬೇಳೆ ಒಬ್ಬಟ್ಟು ಅಥವಾ ಹೋಳಿಗೆಯನ್ನು ಯಾವ ರೀತಿ ಮಾಡೋದು, ಜೊತೆಗೆ ಸೀಕರಣೆಯನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಬೇಳೆ ಹೋಳಿಗೆ ಮಾಡಲು ಕಣಕ ಕಲಿಸ್ಕೊತಾ ಇದ್ದೀನಿ. ಇದು ಚಿರೋಟಿ ರವೆ. 1 ಚಿಟಿಕೆ ಉಪ್ಪು ಹಾಕೊಳ್ತಾ ಇದ್ದಾನೆ. ಓಕೆ. ಈಗ ಚಿರೋಟಿ ರವೆ ಎಷ್ಟು ತಗೊಂಡಿದ್ರಮ್ಮ? ಹೌದು, 1 ಕಪ್ ತಗೊಂಡಿದ್ದೆ. 1 ಕಪ್. ಹೌದು. ಮೊದಲೇ ಬೇಳೆ ಗೀಳೆ ಎಲ್ಲ ಬೇಯೋದಕ್ಕಿಂತ ಮೊದಲೇ ಕಲಿಸ್ಬೇಕು, ಯಾಕಂದ್ರೆ ಚೆನ್ನಾಗಿ ನೆನಿಬೇಕು. ಇದನ್ನು ಸ್ವಲ್ಪ ನೀರಾಕಿ ಕಲಿಸ್ಕೋಬೇಕು. ನೀರು ಯಾವ ಅಂದಾಜು ಮೇಲೆ ಹಾಕ್ಬೇಕಮ್ಮ? ಇದು ಒಂದು ಸ್ವಲ್ಪ ಮೆತ್ತಗೆ ಇರ್ಬೇಕು. ಅದು ಭಾಳ ಗಟ್ಟಿ ಕಲ್ಸಂಗಿಲ್ಲ. ಇದು ಹೋಳಿಗೆಗೆಲ್ಲ ಸ್ವಲ್ಪ. ಈ ಕಪ್ಪಿನ ಲೆಕ್ಕದಲ್ಲಿ ಹೇಳಕ್ಕಾಗಲ್ವಾ ನೀರಿನ ಅಳತೆ? ಇಲ್ಲ, ಕಪ್ಪಿನ ಲೆಕ್ಕಕ್ಕೆ ರವೆ ಎಷ್ಟು ಹಿಡಿಯುತ್ತೆ ಅಂತ ಹೇಳಕ್ಕಾಗಲ್ಲ. ಸ್ವಲ್ಪ ತೆಗೆದಿಡ್ತೀನಿ ಇದನ್ನ. ಈಗ ಇದನ್ನು ಮತ್ತೆ ಕಲಿಸ್ತೀನಿ ನೀರು ಹಾಕಿ. ಗೊತ್ತಿಲ್ಲದೆ ಇದ್ರೆ ಚೂರು ಹಾಕೊಂತ ಮಾಡ್ಕೊಂಡು ಒಳ್ಳೇದಲ್ಲ? ಹೌದು ಹೌದು. ಇಷ್ಟ ಆಯ್ತಲ್ಲ. ಇವಾಗ ಎರಡನ್ನು ಮಿಕ್ಸ್ ಮಾಡ್ತೀನಿ. ಇದು ಚೆನ್ನಾಗಿ ನಾದಬೇಕು. ಸ್ವಲ್ಪ ಹಿಂಗೆ ನಾದ್ಕೊಂಡ್ರೆ ರವೆ ನೆನಿಬೇಕಿದು ಚೆನ್ನಾಗಿ. ಯಾಕಂದರೆ ನಾವು ಮೈದಾ ಬಳಕೆ ಮಾಡ್ತಿಲ್ಲಲ್ಲ. ಹೌದು, ಬರೀ ರವೆ ಅಷ್ಟೇ ಮಾಡ್ತಾ ಇದ್ದೀವಿ. ಒಂಚೂರು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಇದನ್ನು ತೋರಿಸ್ತೀನಿ. ಅದು ಕಲಸೋವಾಗ ಕೈಗೆ ಹತ್ತೆ ಇರಲಿ ಅಂತ ಎಣ್ಣೆ ಹಾಕೊಂಡ್ರ? ಹೌದು. ಈ ಥರ ಅದಕ್ಕಿರ್ಬೇಕು. ಈ ಥರ ಗಟ್ಟಿ ಇರಬಾರ್ದು. ಗಟ್ಟಿನೂ ಇರಬಾರ್ದು, ಇದಕ್ಕಿಂತ ತೆಳುವಾಗಿ ಇರಬಾರ್ದು. ಇಷ್ಟೇ ಇರಬೇಕು. ಆಕಸ್ಮಿಕ ಗಟ್ಟಿದ್ರೆ ಸ್ವಲ್ಪ ನೀರು ಹಾಕೋಬೋದು. ನನಗೆ ಅನ್ನಿಸ್ದಂಗೆ ಈಗ 1 ಕಪ್ ರವೆ ಅಳತೆಗೆ ಸುಮಾರು ನೀವು ಒಂದು ಅರ್ಧ ಕಪ್ನಷ್ಟು ನೀರು ಹಾಕೊಂಡ್ರಿ ಅನ್ಸುತ್ತೆ. ಹೌದು ಹೌದು ಹೌದು. ಸ್ವಲ್ಪ ಇಲ್ಲಿ ತಳಕೆಣ್ಣೆ ಹಾಕ್ತೀನಿ. ಈ ರವಾನ ಅದರಲ್ಲಿ ಇಡ್ತೀನಿ. ಇಟ್ಟು ಮೇಲೆ ಕೂಡ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಕೆಲವರು ಇದನ್ನು ಕಣಕ ಕಲಸಿ ಎಣ್ಣೆಯಲ್ಲೇ ಬಿಟ್ಬಿಡ್ತಾರೆ. ಎಷ್ಟು ನೆನಿತೈತೋ ಅಷ್ಟು ಚೆನ್ನಾಗಿ ಬರುತ್ತೆ ಹೋಳಿಗೆ. ಸೊ ನೀವಿಲ್ಲಿ 1-2 ತಾಸು ನೆನೆಸ್ಕೊಳ್ತೀರಾ ಇದನ್ನ? ಹೌದು. ಈಗ ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಬೇಳೆ ಹೋಳಿಗೆ ಮಾಡೋಕ್ಕೆ ನೀರಿಟ್ಟಿದ್ದೀನಿ. ಈ ಕಪ್ಪಿಲೆ 1 ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ, ಅರ್ಧ ಕಪ್ಪು ಕಡಲೆಬೇಳೆ ತೊಗೊಂಡಿದ್ದೀನಿ. ಇದರಲ್ಲಿ 8 ಕಪ್ ನೀರು ಕುದಿಯೋಕೆ ಇಟ್ಕೊಂಡಿದ್ದೀನಿ. 1.5 ಕಪ್ಪು ಬೇಳೆಗೆ ಅಂದರೆ ಅದು ಕಟ್ಟು ಬರುತ್ತಲ್ಲ ಇದ್ರದ್ದು ಬೇಳೆ ಕಟ್ಟಿನಾಗ ನಾನು ಹೋಳಿಗೆ ಸಾರು ಮಾಡ್ತೀನಿ ಅದರಲ್ಲಿ. ಓಕೆ. ಅದಕ್ಕೋಸ್ಕರ 8 ಕಪ್ ನೀರು. ಇನ್ನೂ ಹಿಡಿದ್ರೆ ಹಿಡಿಬಹುದು, ಅದು ಹೇಳಕ್ ಬರಲ್ಲ. ಸದ್ಯಕ್ಕಂತೂ 8 ಕಪ್ ನೀರು ಇಟ್ಕೊಂಡಿದ್ದೀನಿ. ಅದು ಕಾಯಿಲಿ. ಇವಾಗ ನಾನು ಈ ಬೇಳೆಗಳನ್ನ ತೊಳ್ಕೊಂತೀನಿ. ಈಗ ಇದೇ ಕಪ್ಪಿಂದ 1 ಕಪ್ಪು ತೊಗರಿಬೇಳೆ ತಗೊಂಡಿದ್ದೀನಿ. ಹೌದು ಹೌದು. ಅರ್ಧ ಕಪ್ಪು ಕಡಲೆಬೇಳೆ. ಮೊದಲಿಗೆ ನಾನು ಕಡಲೆಬೇಳೆ ತೊಳ್ಕೊಂತ ಇದ್ದಾನೆ. ತೊಳ್ಕೊಬೇಕು ಇದನ್ನು ಕ್ಲೀನಾಗಿ.
ಸೊ ನೀವು ಮೊದಲಿಂದನೂ ಹೋಳಿಗೆ ಮಾಡಿದ್ರೆ ಹಿಂಗೆ ಮಾಡೋದಲ್ಲಮ್ಮ? ಹೌದು, ಇದೇ ಥರನೇ ಮಾಡೋದು. ಹ್ಞೂ. ಅರ್ಧ ಕಪ್ಪು ಕಡಲೆಬೇಳೆ, ಓಕೆ. 1 ಕಪ್ಪು ತೊಗರಿಬೇಳೆ. ಎಷ್ಟೇ ತಗೊಳ್ಳಿ? ಒಂದಕ್ಕೆ ಅರ್ಧ. ಹ್ಞೂ, 1ಕ್ಕೆ ಅರ್ಧ. ಈಗ ಇದನ್ನು ಇಲ್ಲಿ ಕುದಿಯಕ್ಕೆ ಇಟ್ಟಿದ್ದೀನಲ್ಲ, ಆ ನೀರಲ್ಲಿ ಹಾಕಿಬಿಡ್ತೀನಿ. ಹಾಕ್ತೀರಾ? ಕುದಿ ಬರೋದೇನು ಬೇಡ? ಬೇಡ. ಹಂಗೆ ಹಾಕ್ತೀರಾ? ಹೌದು, ಇದು ಗಡ ಬೇಯಲ್ಲ ಅದಕ್ಕೆ. ಸೊ ಸ್ವಲ್ಪ ನೀರು ಬಿಸಿ ಆಗಿದೆ ಅಷ್ಟೇ. ಹೌದು, ಕುದಿಗಿದೆ ಏನು ಬಂದಿಲ್ಲ ಇನ್ನು. ಸ್ವಲ್ಪ ಬಿಸಿಯಾಗಿದೆ. ಕಡಲೆಬೇಳೆ ಸ್ವಲ್ಪ ನಿಧಾನ ಅಲ್ಲ ಬೇಯೋದು? ಹೌದು, ಹಾಗಾಗಿ ಮೊದಲೇ ಹಾಕ್ತಿದ್ದೀರಾ? ಹೌದು. ಚೆನ್ನಾಗಿ ಕೈ ಆಡಿಸ್ತಾನೆ. ಕೈ ಆಡಿಸಿ ಇದು ಬೇಯೋವರೆಗೆ ಅರ್ಧ ಬೇಯಬೇಕಿದು. ಅರ್ಧ ಬೆಂದ ಮೇಲೆ ತೊಗರಿಬೇಳೆ ತೊಳೆದು ಹಾಕ್ತೀನಿ. ಓ, ಅರ್ಧ ಬೇಯೋವರೆಗೂ ತೊಗರಿಬೇಳೆ ಹಾಕಂಗಿಲ್ವಾ? ಹಾಕಂಗಿಲ್ಲ. ಉಕ್ಕಬಾರ್ದು ಅಂದರೆ ಇದು 1 ಸ್ಪೂನು ಎಣ್ಣೆ ಹಾಕ್ಬೇಕು. ಇದನ್ನ ಎಣ್ಣೆ ಹಾಕಿಬಿಟ್ರೆ ಉಕ್ಕಲ್ಲ. ಈಗ ಇದನ್ನು ಮುಚ್ತಾನೆ. ಒಂದು 15 ನಿಮಿಷ ಬಿಟ್ಟರೆ ಅದು ಅರ್ಧ ಬೇಯುತ್ತೆ. ಫ್ಲೇಮು ಮೀಡಿಯಂ ಫ್ಲೇಮ್ ಇಟ್ಟಿದ್ದೀರಲ್ಲ? ಹೌದು, ಹೌದು. ನಾವು ಕಡಲೆಬೇಳೆ ಹಾಕಿ 5 ನಿಮಿಷ ಆಯಿತು. 5 ನಿಮಿಷಕ್ಕೆ ಈ ಥರ ಕುದೀತಾ ಇದೆ. ಈ ಥರ ತಕ್ಕಬೇಕದು ಫಾರ್ಮ್ ಆಗಿರೋ. ಆಮೇಲೆ ನೊರೆ ಏನು ಫಾರ್ಮ್ ಆಗಿದೆಯಲ್ಲ? ಹೌದು, ಅದನ್ನು ತಕ್ಕಂತೀರ? ತಕ್ಕಂತೀನಿ. ಹಂಗೆ ಬಿಡಬಾರ್ದಲ್ರ ಇದನ್ನು? ಹೌದು, ಹೌದು. ಈಗ ಭಾಳಷ್ಟು ಜನ ಮೆಸೇಜ್ ಮಾಡ್ತಿದಾರಮ್ಮ, ಅಮ್ಮರ ಕೈ ನಡುಕ್ತಾವು, ಅವ್ರ ಹತ್ರ ಯಾಕೆ ಮಾಡಿಸ್ತೀರಿ ಅಂತ. ಈಗ ಅವರಿಗೆ ನೀವೇ ಉತ್ತರ ಕೊಡ್ಬೇಕು. ಈಗ ನಾವು ನಿಮ್ಮನ್ನ ಒತ್ತಾಯ ಮಾಡ್ಬಿಟ್ಟು ತೋರಿಸ್ರಿ ಅಂತ ಹೇಳ್ತಾ ಇದೀವಿ ಅಂತ ಕೆಲವ್ರು ಅನ್ಕೋಬಹುದು. ಇಲ್ಲ ಇಲ್ಲ, ನನ್ನ ಇಷ್ಟ ಪ್ರಕಾರ ನಾನು ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನಗೆ ನಾನು ಮಾಡಿದ್ರೇನೆ ಸಮಾಧಾನ. ಬೇರೆಯವ್ರು ಮಾಡಿದ್ದು ಸಮಾಧಾನ ಆಗಲ್ಲ ನನಗೆ. ನಾನು ಕೈ ಮುಟ್ಟು ಮಾಡಿದ್ರೆ ಸಮಾಧಾನ. ಈಗ ಇನ್ನೊಂದು 5 ನಿಮಿಷ ಕುದಿಲಿ. ಒಂದು 10 ನಿಮಿಷ ಆಯಿತು, ತೆಗಿತೀನಿ ಇದನ್ನ. ಈಗ 15 ನಿಮಿಷ ಕೊತ ಅಂತ ಚೆನ್ನಾಗಿ ಕುದ್ದಿದೆ. ಹೌದು, ಚೆನ್ನಾಗಿ ಕೊತ ಅಂತ ಕುದೀತಾ ಐತಿ. ಈ ಥರ ಕಟ್ಟು ಬರ್ಬೇಕಿದೆ. ಓಹೋ, ಈ ಥರ ಕಟ್ಟು ಬಂತಂದ್ರೆ ಅರ್ಧ ಬೆಂದವ ಬೇಳೆ ಕಟ್ಟು. ಹೌದು, ಅದೇ. ಈಗ ಕುದ್ದಿರೋಂಥ ನೀರಿನ ಬಣ್ಣನೇ ಹೇಳುತ್ತೆ. ಹೌದು. ಆಮೇಲೆ ಇದು ನಡುವೆ ಸ್ವಲ್ಪ ಉಳಿದಿದೆ, ಸುತ್ತಲೂ ಬೆಂದಿದೆ. ಈಗ ಅದು ತೊಗರಿಬೇಳೆ ಜೊತೆ ಬೇಯ್ಬೇಕದಿಷ್ಟು. ಓಕೆ, ಬೇಳೆನ ನಾವು ಗಮನಿಸಿದ್ರೆ ಸೂಕ್ಷ್ಮವಾಗಿ ಸುತ್ತ ಇರೋ ಭಾಗ ಬೆಂದು ಬಣ್ಣ ಬದಲಾಗಿರುತ್ತೆ. ಬಣ್ಣ ಬದಲಾಗಿ ಒಂದು ಸ್ವಲ್ಪ ಬೆಳ್ಳೆ ಅಂದ್ರೆ ಗಂಡಾಗಿರುತ್ತೆ. ಹೌದು, ಹೌದು. ನೀಟಾಗಿ ತೊಳ್ಕೊಬೇಕು. ಯಾವುದೇ ಬೇಳೆ ಆಗಲಿ ತೊಳ್ಕೊಬೇಕು ನೀಟಾಗಿ. ಯಾಕಂದರೆ ಅದು ಹುಳ ಬರಬಾರ್ದು ಅಂತ ಕೆಲವರು ಪೌಡ್ರ್ ಹಾಕಿರ್ತಾರೆ. ಹೌದು, ಇದನ್ನು ಹಾಕಿರ್ತಾರೆ ಅಂಗಡಿಯಲ್ಲಿ, ಇದನ್ನು ಮಾಡಿರ್ತಾರಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಹಾಗೆ ಡೈರೆಕ್ಟ್ ಹಾಕಬಾರ್ದು. ಒಂದು 2 ರಿಂದ 3 ಸರಿ ತೊಳ್ಕೊಬೇಕು. ಬೇಡ, 2 ಸರಿ ಸಾಕ್ರಾ? ಸಾಕು, 2 ಸರಿ. ಬೇಳೆಗಳನ್ನ ಏನು ತಗೊಂಡಿದ್ದೀರೋ ಅವುಗಳನ್ನ ಸರಿಯಾದ ಹದಕ್ಕೆ ಬೇಯಿಸ್ಕೊಳ್ಳೋದು ಇಲ್ಲಿ ಬಹಳ ಪ್ರಾಮುಖ್ಯತೆ ವಹಿಸುತ್ತೆ. ಮುಖ್ಯ, ಬೇಳೆ ಬೇಯಿಸೋದೇ ಮುಖ್ಯ ಇದರಲ್ಲಿ. ಕುದಿತಾ ಇರೋಂಥ ಕಡಲೆಬೇಳೆ ಏನಿದೆಯೋ ಅದ್ರ ಜೊತೆಗೆ ಹಾಕ್ತಾ ಇದ್ದೀನಿ. ತೊಳೆದಿರೋ ತೊಗರಿಬೇಳೆನ ಬೆರೆಸ್ತಾ ಇದ್ದೀರಾ? ಹೌದು. ಇದನ್ನ ಹಾಕಿದ್ಮೇಲೆ ಮುಂದೆ ಎಷ್ಟು ಕುದಿಬೇಕು? ಇದು ತೊಗರಿಬೇಳೆ ಬೇಯಬೇಕು. ತೊಗರಿಬೇಳೆ ಬೇಯೋದು ಗೊತ್ತಾಗುತ್ತೀಗ. ಅದು ಬೆಂದ್ಬಿಟ್ರೆ ಆಫ್ ಮಾಡ್ಕೊಂಡು ಅದನ್ನೆಲ್ಲ ಬಸ್ಕೊಂಡು. ಎಷ್ಟೊತ್ತು ಬೇಕಾಗ್ಬೋದಮ್ಮ ಇದು ಬೇಯಕ್ಕೆ? ಇದು ಒಂದು 20 ನಿಮಿಷ ಬೇಕಾಗ್ಬೋದು. ಇನ್ನೂ 20 ನಿಮಿಷ ಬೇಕು? ಹೌದು, ಬೇಳೆ ಬೇಯಬೇಕಲ್ಲ. ಕಡಲೆಬೇಳೆ ಆಲ್ರೆಡಿ 15 ನಿಮಿಷ ಬೆಂದಿದೆ. ಹೌದು. ಈಗ ಇದೊಂದು 20 ನಿಮಿಷ. ಹೌದು, ಹೌದು. ಇದನ್ನ ಮತ್ತೆ ಇಷ್ಟೊತ್ತು ಹೊರಗಡೆನೆ ಬೇಯಿಸ್ಕೋಬೇಕ್ರೆ ಇದನ್ನ? ಹೌದು, ಕುಕ್ಕರಲ್ಲೆಲ್ಲ ಆಗಲ್ಲ. ಮೆತ್ತಗಾದ್ರೆ ಹೋಳಿಗೆ ಚೆನ್ನಾಗಿ ಬರಲ್ಲ. ಓಕೆ, ಹೊರಗೆ ಬೇಯಿಸ್ಕೊಳ್ಳೋದೇ ಸೂಕ್ತ. ಸೊ ಫ್ಲೇಮು ಮೀಡಿಯಂ ಫ್ಲೇಮ್ ಇಟ್ಕೊಂಡಿದ್ದೀರಾ? ಹೌದು. ಈಗ ಚೆನ್ನಾಗಿ ಕೈ ಆಡಿಸ್ತೀನಿ. ಕೈ ಆಡಿಸಿ ಈಗ ಒಂದು 10-15 ನಿಮಿಷಕ್ಕೆ ಬೇಯ್ದು ಬಿಡುತ್ತೆ ಅದು. ಇವಾಗ ಇದು ಚೆನ್ನಾಗಿ ಕುದೀತಾ ಐತಿ. ಆದರೂ ಈಗ ತೊಗರಿಬೇಳೆಯಲ್ಲಿ ಇದು ಇದ್ದರೆ ಉಕ್ಕಬಾರ್ದು ಅಂಥೇಳಿ ಇನ್ನೂ 1 ಸ್ಪೂನ್ ಎಣ್ಣೆ ಹಾಕ್ತೀನಿ. ಈಗ ಉಕ್ಕಲ್ಲ. ಇವಾಗ ಒಂದು 15 ನಿಮಿಷ ಕುದಿಲಿದು. ಈಗ ನಾನು ತೊಗರಿಬೇಳೆ ಹಾಕಿ ಒಂದು 10 ನಿಮಿಷ ಆಯಿತು.
ಅದು ಇನ್ನೂ ಬೇಯಬೇಕು. ಸ್ವಲ್ಪ ನೀರು ಕಡಿಮೆ ಆಗುತ್ತೆ ಅನಿಸುತ್ತೆ. ನಾನಿಲ್ಲಿ ನೀರು ಬಿಸಿಗೆ ಇಟ್ಕೊಂಡಿದ್ದೀನಿ. ಬಿಸಿ ನೀರು ಹಾಕ್ತೀನಿ ಇನ್ನೂ 5 ನಿಮಿಷ ಬಿಟ್ಟು. ಇನ್ನೊಂದು ಸ್ವಲ್ಪ ಇನ್ನೂ 5 ನಿಮಿಷ ಬೇಕು. ಸೊ ನೀರು ಹತ್ತ ಹೋದರೆ ತಣ್ಣೀರು ಹಾಕಕ್ಕೆ ಬರಲ್ಲ ನೇರವಾಗಿ? ಹೌದು, ಹಾಕಬಾರ್ದು. ಬಿಸಿ ನೀರನ್ನೇ ಹಾಕಬೇಕು. ಈಗ ಒಂದು 10 ನಿಮಿಷ ಆಯಿತು. ನಾನು ತೊಗರಿಬೇಳೆ ಹಾಕಿ ಇನ್ನು 5 ನಿಮಿಷಕ್ಕೆ ಬೇಯ್ತಾವೆ ಇವು. ಸ್ವಲ್ಪ ನೀರು ಕಡಿಮೆ ಅನ್ನಿಸ್ತಾ ಇದೆ, ಹಾಕ್ತೀನಿ ಇವಾಗ. ಅದು ಇಷ್ಟೇ ಹಿಡಿಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಅರ್ಧ ಕಪ್ ಕಡಲೆಬೇಳೆ, 1 ಕಪ್ ತೊಗರಿಬೇಳೆ, ಅದಕ್ಕೆ 1.5 ಕಪ್ಗೆ 8 ಕಪ್ ನೀರು ಇಟ್ಕೊಂಡಿದ್ದೆ ನಾನು. 8 ಕಪ್ ನೀರು ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇದೆ. ಸೊ ಪ್ರಾರಂಭದಲ್ಲೇ 9 ಕಪ್ ಇಟ್ಕೋಬೋದಲ್ಲ? 10 ಕಪ್ ಇಟ್ಕೋಬೇಕು. 10 ಕಪ್. ಹೌದು. ಪ್ರಾರಂಭದಲ್ಲಿ 10 ಕಪ್ ನೀರನ್ನ ಕುದಿಯೋಕೆ ಇಟ್ಕೊಂಡ್ರೆ ಈ ಥರ ಮಧ್ಯದಲ್ಲಿ ಹಾಕೋದು ತಪ್ಪತ್ತೆ. ಈ ಕಟ್ಟೇನು ಇವಾಗ ಬರ್ತಾ ಇದೆಯಲ್ಲ, ಹೌದು. ಅಂದ್ರೆ ಈ ಬೇಳೆ ಕುದ್ದಿರೋ ನೀರು, ಅದನ್ನ ಕಟ್ಟು ಅಂತೀವಿ. ಇದನ್ನ ಬಳಸ್ಕೊಂಡೆ ಹೋಳಿಗೆ ಸಾರು ಮಾಡೋದು. ಸೊ ಈಗ ಈ ಸಂಚಿಕೆಯಲ್ಲಿ ನೀವು ಹೋಳಿಗೆ ಸ್ವೀಕರಣೆ ತೋರಿಸ್ತಾ ಇದ್ದೀರಾ. ಹೌದು. ಮುಂದೆ ಒಂದು ಸಂಚಿಕೆಯಲ್ಲಿ ಇದರಲ್ಲೇ ನಾವೀಗ ಹೋಳಿಗೆ ಸಾರು ಯಾವ ಥರ ಮಾಡೋದು, ಯಾವ ಥರ ಮಸಾಲೆ ಹಾಕೋದನ್ನ ತೋರಿಸ್ಕೊಡ್ತೇನೆ. ಹೌನ್ರಮ್ಮ, ಅದನ್ನೇ ಒಂದು ಸಪ್ರೇಟ್ ಎಪಿಸೋಡಲ್ಲಿ ತೋರಿಸೋಣ. ಇದರಲ್ಲೇ ತೋರಿಸಿದ್ರೆ ಭಾಳ ಲೆಂದಿ ಆಗಿಬಿಡುತ್ತೆ ಎಪಿಸೋಡ್. ಹೌದು. ಕುದಿ ಬಂದಿದೆ ಆ ನೀರಲ್ಲಿ. ಹೌದು, ಕುದಿ ಬಂದಿದೆ. ಈಗ ಇದನ್ನ ಹಾಕ್ಕೊಳ್ತೀನಿ. ಎಷ್ಟು ನೀರು? 1-2 ಕಪ್. 2 ಕಪ್. ಅದೇನು ಇಂತಿಷ್ಟೇ? ಇಂತಿಷ್ಟೇ. ಅದೇನು ಕಟ್ಟು ಬಂದಷ್ಟು ಸಾರಿಗೆ ಚೆನ್ನಾಗಿ ಹಾಕಿದಷ್ಟು ಸಾರಿಗೂ ಚೆನ್ನಾಗಿ, ಇಲ್ಲಿ ಬೇಳೆನೂ ಚೆನ್ನಾಗಿ ಬೇಯುತ್ತೆ. ಈಗ ಅದೇ ಅದರಿಂದ 1-2 ಇಂಚು ಜಾಸ್ತಿ ಬೇಳೆಯಿಂದ ಇವಾಗ ಚೆನ್ನಾಗಿ ಕುದೀತಾ ಇದೆ. ಹೋಳಿಗೆ ಅಥವಾ ಒಬ್ಬಟ್ಟಿಗೆ ಈ ಬೇಳೆನ ಸರಿಯಾದ ಹದಕ್ಕೆ ಬೇಯಿಸ್ಕೊಳ್ಳೋದೇ ಮುಖ್ಯ. ಅದು ತೀರಾ ಗಟ್ಟಿನೂ ಇರಬಾರ್ದು, ಬೇಳೆ ತೀರಾ ಮೆತ್ತಗೂ ಇರಬಾರ್ದು. ಮೆತ್ತಗಾದ್ರೆ ಹೋಳಿಗೆ ಚೆನ್ನಾಗಿ ಬರಲ್ಲ. ಹೋಳಿಗೆ ಚೆನ್ನಾಗಿರ್ಬೇಕಂದ್ರೆ ಹೂರಣ ಚೆನ್ನಾಗಿರ್ಬೇಕು ಅಂದ್ರೆ ಬೇಳೆ ಸರಿಯಾದ ಹದಕ್ಕೆ ಬೇಯಬೇಕು. ಸ್ವಲ್ಪ ಇಷ್ಟು ಉಗ್ಗಿ ಹೊರಗೆ ಹೋಗಕ್ಕೆ ಒಂದು ಸ್ವಲ್ಪ ಜಾಗ ಬಿಡಬೇಕು ಅಷ್ಟೇ. ಈಗ ಬೇಳೆ ಇವಾಗ ಚೆನ್ನಾಗಿ ಬೆಂದಿದೆ. ಈಗ ತೋರಿಸ್ತೀನಿ. ಈ ಥರ ಅಂಚು ಹೊಡಿಬೇಕು. ಈ ಥರ ಈಗ ಈ ಥರ ಹೊಡೆದಿದೆ ಅಲ್ಲ, ನೋಡಿದ್ರೆ ಪೂರ್ತಿ ಮೆತ್ತಗಾಗಬೇಕು. ಅದು ತೊಗರಿಬೇಳೆ ಮೆತ್ತಗಾಗಬೇಕು. ಈ ಥರ ಹೆಚ್ಚಿಗಿದ್ರೆ ಅದೇ ನೀಟಾಗಿ ಹೊಡಿಬೇಕು. ಇದು ಹತ್ವ ಇದು ಈಗ ಆಯಿತು. ಈಗ ಇದನ್ನು ಬಸಿತೀರಾ? ಇವಾಗ ಆಫ್ ಮಾಡ್ತೇನೆ. ಮತ್ತೆ ಇದಕ್ಕಿಂತ ಹೆಚ್ಚಿಗೆನೂ ಬೇಯಿಸ್ಕೋಬಾರ್ದು. ಬೇಯಿಸ್ಕೋಬಾರ್ದು, ಮೆತ್ತಗಾಗ್ಬಿಡುತ್ತೆ ಹೂರಣ. ಈಗ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀರಾ? ಹೌದು. ಇದೆಲ್ಲ ತಕೊಂಬಿಡ್ಬೇಕು ಕಟ್ಟ. ನೀರಿನ ಅಂಶ ಒಂಚೂರು ಉಳಿಬಾರ್ದ್ರ? ಸ್ವಲ್ಪ ಉಳಿಬೇಕು, ಪೂರ್ತಿ ಬಸ್ದು ಬಿಡ್ಬೇಕು. 2 ಬೇಳೆಗಳು ಚೆನ್ನಾಗಿ ಬೆಂದಿವೆ. ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಇದಕ್ಕೆ ಬೆಲ್ಲ ಹಾಕೊಳ್ತೀನಿ. 2 ಕಪ್. 1.5 ಕಪ್ ಬೇಳೆ ಇದೆ. ಹೌದು. 2 ಕಪ್ ಬೆಲ್ಲ. ಯಾಕಂದ್ರೆ 1/4 ಕಪ್ ಜಾಸ್ತಿ ಬೇಕು ಇದಕ್ಕೆ. ಯಾಕಂದ್ರೆ ಕಣಕ ತುಂಬ್ತೀವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲ ಜಾಸ್ತಿ. ಇದಕ್ಕೆ ಹಾಕೊಂಡ್ಬಿಡ್ತೀರಾ ಬೆಲ್ಲನ? ಹಿಂಗೆ ಸೈಡ್ಗೆ ಹಾಕೋಬೇಕು. ಇಲ್ಲಿ ಬೇಳೆ ಸೈಡ್ ಇದೆ ಅಲ್ಲ, ಈ ಥರ ಸೈಡ್ಗೆ ಹಾಕೋಬೇಕು ಬೆಲ್ಲ. ಏನು ಆ ಥರ ಸೈಡಿಗೆ ಹಾಕೊಂಡ್ರೆ ಅದು ತೋರಿಸ್ತೀನಿ. ಈ ಥರ ಹಾಕ್ಕೊಂಡು ಈ ಬೇಳೆನ ಹಿಂಗಿದನ್ನು ಮಾಡಿ ಈ ಥರ ಹಿಡ್ಕೊಂಡು ಈ ಥರ ತಳಕ್ಕೆ ಹೋಗುತ್ತೆ. ಈ ಥರ ಮಾಡ್ಕೊಂಬಿಟ್ರೆ ಬೆಲ್ಲೆಲ್ಲ ತಳಕ್ಕೆ ಹೋಗುತ್ತೆ. ಬೆಂದಿರೋ ಬೇಳೆ ಕಾಳುಗಳು ಮೇಲೆ ಬರಬೇಕು. ಸೊ ಇನ್ನೂ ಬೇಯಿಸ್ಕೊಳ್ಳೋದಿದೆ. ಮತ್ತೆ ಇದು ಬೆಲ್ಲ ಕರಗಬೇಕಲ್ಲ? ಹೌದಾ? ಹೌದು, ಬೇಳೆ ಜೊತೆಲಿ ಕರಗಬೇಕದ. ಈಗ ಬೆಲ್ಲನೂ ಒಂದು ಸ್ವಲ್ಪ ನೀರು ಬಿಟ್ಕೊಳ್ತದೆ. ಹೌದು, ನೀರು ಬಿಟ್ಕೊಳ್ತದೆ. ಬೆಲ್ಲ ಕರಗಬೇಕು. ಬೆಲ್ಲ ಚೆನ್ನಾಗಿ ಕರಗಬೇಕು. ಕರಗೋವರೆಗೆ ಬೇಯಿಸ್ಕೊ. ನೀರು ಅಂದ್ರೆ ಏನು ಇಲ್ಲ ಇವಾಗ ಜಾಸ್ತಿ. ಇಷ್ಟರಲ್ಲೇ ಬೇಳೆಯಲ್ಲಿ ಬೆಂದ್ರೆ ಒಂದು ಚೂರು ನೀರು. ಅಲ್ಲ, ಈಗ ನೀರು ಬಿಡ್ತಾ ಇದೆ ಇವಾಗ. ಅದೇ ನೀರು ಬಿಡ್ತಾ ಇದೆ. ಹೌದು, ಬೆಲ್ಲ ಕರಗೋವರೆಗೂ ಈಗ ಇದನ್ನ ಬೇಯಿಸ್ಕೋಬೇಕು. ಬೇಯಿಸ್ಕೋಬೇಕು. ಫ್ಲೇಮು ಮೀಡಿಯಂ ಫ್ಲೇಮ್ ಇಟ್ಕೊಂಡಿದ್ದೀನಿ. ಮೀಡಿಯಂ ಇಟ್ಕೊಂಡಿದ್ದೀನಿ. ಸೊ
ಸೊ ಹೈ ಫ್ಲೇಮ್ ಇಟ್ಕೊಂಡ್ರೆ ಮತ್ತೆ ತಳ ಹಿಡಿಯೋ ಸಾಧ್ಯತೆ ಹೌದು ಇರುತ್ತೆ. ಹೌದು. ಸೊ ಬೇಳೆ ಬೆಂದಾದ್ಮೇಲೆ ಜಾಸ್ತಿ ಹೊತ್ತು ಅಂದರೆ ಗ್ಯಾಪ್ ಏನು ಬಿಡಬಾರ್ದು, ತಕ್ಷಣ ಹಾಕ್ಬಿಡ್ಬೇಕು. ತಕ್ಷಣ ಬೆಲ್ಲ ಹಾಕ್ಬಿಡ್ಬೇಕು. ಹಾಂ, ಒಳ್ಳೆ ಇದು ಕಡಲೆಬೇಳೆ ಪಾಯಸ ಅಥವಾ ತೊಗರಿಬೇಳೆ ಪಾಯಸ ಥರ ಆಗ್ಬಿಟ್ಟೆ ಆಲ್ರೆಡಿ. ಇದಕ್ಕೆ ಬೇಕಿದ್ರೆ ಒಂದು ಸ್ವಲ್ಪ ಕೊಬ್ಬರಿನ ತುರಿದಾಕಿ ಪಾಯಸದ ಥರ ತಿನ್ಬೋದು. ಇಲ್ಲ, ಕೆಲವ್ರು ಇದಕ್ಕೆ ಹೂರ್ಣಕ್ಕೆ ಕೊಬ್ಬರಿನೂ ಹಾಕ್ತಾರಲ್ಲ. ಹಾಕಿ. ಸೊ ನಮ್ಮ ಕಡೆ ಇಲ್ಲ, ನಮ್ಮ ಕಡೆ ಮಾಡಲ್ಲ. ಆ ಕಡೆ ಮೈಸೂರು ಬೆಂಗಳೂರು ಕಡೆಗೆ ಇದನ್ನ ಮಾಡ್ತಾರೆ, ಕೊಬ್ಬರಿ ಹಾಕ್ತಾರೆ. ಅದು ಒಂಥರ ಟೇಸ್ಟ್ ಬೇರೆ ಇರುತ್ತೆ, ಚೆನ್ನಾಗಿರುತ್ತೆ ಅದು. ಇದು ಅಥೆಂಟಿಕ್ ಹೌದು, ನಾರ್ತ್ ಕರ್ನಾಟಕ ಸ್ಟೈಲ್ ಹೋಳಿಗೆ ರೆಸಿಪಿ ಇದು. ಹೌದು. ಈಗ ಮಾವಿನ ಹಣ್ಣಿನ ಸೀಸನ್ ಅಲ್ಲ, ಮಾವಿನ ಹಣ್ಣಿನ ಸೀಸನ್ಗೆ ಕಂಪಲ್ಸರಿ ಬೇಕ್ರಿ ಇದು ಎಲ್ಲರ ಮನೆಯಲ್ಲೂ ಹೋಳಿಗೆ ಸೀಕರಣೆ ಕಂಪಲ್ಸರಿ. ಅದಲ್ಲೂ ಬಸವ ಜಯಂತಿಗೆ ಹೋಳಿಗೆ ಸೀಕರಣೆ ಇದ್ರೇನೆ ಚಂದ. ಅದು ಬಸವ ಜಯಂತಿ, ಮೊನ್ನೆತ್ತಿನ ಅಮಾವಾಸ್ಯೆ, ಕಾರ ಹುಣ್ಣಿಮೆ, ಇವಕ್ಕೆಲ್ಲ ಹೋಳಿಗೆ ಸೀಕರಣೆ ಮಾಡೇ ಮಾಡ್ತಾರೆ. ಓಕೆ. ಎಲ್ಲ ಬೆಲ್ಲನೂ ಚೆನ್ನಾಗಿ ಕರಗಿದೆ. ಸೊ ಎಲ್ಲೂ ಕೂಡ ಬೆಲ್ಲದ ಕಣ್ಣೆ ಉಳಿಬಾರ್ದು. ಏಲಕ್ಕಿ ಪುಡಿ ಹಾಕೊಳ್ತೀವಿ. ಏಲಕ್ಕಿ ಪುಡಿ, ಹೌದು. ಸೊ ಲವಂಗ ಹಾಕರು ಹಾಕ್ತಾರೆ. ಏಲಕ್ಕಿ ಪುಡಿ ಎಷ್ಟು ಹಾಕೊಳ್ತೀರಮ್ಮ? 1-2 ಸ್ಪೂನ್. 2 ಸ್ಪೂನು. ಇದು ಈ ಪ್ರಮಾಣಕ್ಕೆ ಹೌದು, ಟೀ ಸ್ಪೂನಲ್ಲಿ 1-2 ಸ್ಪೂನ್ ಬೇಕಾಗುತ್ತೆ. ಹೌದು, 2 ಸ್ಪೂನ್ ಬೇಕಾಗುತ್ತೆ. ಏಲಕ್ಕಿ ಇದು ಆಳ ಐತಿ ಇದು ಒಳಗಡೆ. ಏಲಕ್ಕಿ ಹಾಕ್ತಿದ್ದ ಹಾಗೇನೆ ಅದ್ಭುತವಾದ ಕಂಪು, ಬಾಯಲ್ಲಿ ನೀರು ಊರ್ತಾ ಇದೆ. ಹೌದು, ಆಫ್ ಮಾಡ್ತೀವಿ. ಆಫ್ ಮಾಡೋದಲ್ಲ? ಹೌದು. ಇನ್ನು ಜಾಸ್ತಿ ಬೇಯಿಸ್ಕೊಳ್ಳೋದು ಬೇಡ. 5 ನಿಮಿಷ ಬಿಡ್ತೇವೆ. 5 ನಿಮಿಷ ಗ್ರೈಂಡರ್ಗೆ ಹಾಕ್ಬೇಕಲ್ಲ, ಆರ್ಬೇಕಿದು. ಹೌದು, 5 ನಿಮಿಷ ಆರಿದ ಮೇಲೆ ಹಾಕ್ಬೇಕು. 5 ನಿಮಿಷ ಅಥವಾ ಇದು ಬೇಳೆ ಎಲ್ಲ ಚೆನ್ನಾಗಿ ಆರಿದ ಮೇಲೆ ಹಾಕೋದೇ ಒಳ್ಳೆ. ಪೂರ್ತಿ ಆರಬಾರ್ದು. ಪೂರ್ತಿ ಆರಬಾರ್ದಾ? ಆರಬಾರ್ದು. ಮತ್ತೆ ಅದು ಇದು ಆಗ್ಬಿಟ್ಟು ಸ್ವಲ್ಪ ಲೈಟಾಗಿ ಬಿಸಿ ಇರಬೇಕು. ಲೈಟಾಗಿ ಬಿಸಿ ಇದ್ದಂಗೆ ಹಾಕ್ಬೇಕು. ಈಗ ಒಂದು 5 ನಿಮಿಷ ಬಿಟ್ಬಿಡ್ತೀರಾ? ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ರಿ? ಗ್ಯಾಸ್ ಆಫ್ ಮಾಡೇನೆ. ಇದು ಬಾಯಿ ಮುಚ್ಚಲ್ಲ. ಬಾಯಿ ಮುಚ್ಚಬಾರ್ದಾ? ಆರ್ಬೇಕಲ್ಲ ಸ್ವಲ್ಪ. ಅದೇ ನಾನೀಗ ಹೂರ್ಣ ಮಾಡಲು ಗ್ರೈಂಡರ್ಗೆ ಹಾಕ್ಕೊಳ್ತಾ ಇದ್ದಾನೆ ಬೇಳೆನ. ಸ್ವಲ್ಪ ಆರಿದೆ ಅಷ್ಟೇ. ಹೌದು, ಸ್ವಲ್ಪ ಆರಿದೆ. ಮಿಕ್ಸಿಯಲ್ಲಿ ಬೇಕಿದ್ರು ಗ್ರೈಂಡ್ ಮಾಡ್ಕೋಬೋದಲ್ಲ? ಇಷ್ಟು ಹಾಕಿ ಸ್ಟಾರ್ಟ್ ಮಾಡಿದ ಮತ್ತಿನ್ನರ್ಥ ಹಾಕ್ತೀವಿ. ಗ್ರೈಂಡರ್ ಇಲ್ಲ ಅಂತಂದ್ರೆ ಮಿಕ್ಸಿಯಲ್ಲೂ ಮಾಡ್ಕೋಬಹುದು. ಸ್ವಲ್ಪ ಇದ್ರೆ ಇದು ಸಣ್ಣ ಕಪ್ಪಲ್ಲಿ ಮಾಡ್ತಾರಲ್ಲ, ಅವರು ಮಿಕ್ಸಿಯಲ್ಲೇ ಮಾಡ್ಕೋಬಹುದು. ಮಿಕ್ಸಿಯಲ್ಲೇ ಹಾಕಿರೋ ಬೇಳೆ ಅಳತೆಗೆ ಎಷ್ಟು ಹೋಳಿಗೆ ಆಗ್ಬೋದು? ಇದು ಒಂದು 25-30 ಹೋಳಿಗೆ. ದೊಡ್ಡ ಪ್ರಮಾಣದಲ್ಲೇ ತೋರಿಸ್ತಿದ್ದೀರಾ ನೀವು? ಅದೇ. ಈಗ ನಾನು ಬರೀ ಎಲ್ರಿಗೂ ಒಂದು 8-10 ಹೋಳಿಗೆ ಮಾಡಿ ತೋರಿಸ್ತೀನಿ. ಪೂರ ಮಾಡೋಕ್ಕಾಗಲ್ಲ ನನಗೆ. ಅದಕ್ಕೆ ಒಂದು 8-10 ಯಾವ ಥರ ಮಾಡ್ಬೇಕು ಅನ್ನೋದು ತೋರಿಸಿ. ಕಡಿಮೆ ಬೇಕು, ಒಂದು 10 ಹೋಳಿಗೆ ಬೇಕು ಅನ್ನೋರು ಚಿಕ್ಕ ಸಣ್ಣ ಕಪ್ಪಲ್ಲಿ ಮಾಡ್ಕೊಂಡು, ಚಿಕ್ಕ ಕಪ್ಪಲ್ಲೇ ನಾನೇನು ತಗೊಂಡಿದ್ದೀನಲ್ಲ ಕಪ್ಪು, ಅದರ ಅರ್ಧ ಕಪ್ನಲ್ಲಿ ಮಾಡ್ಕೊ. ಓಕೆ. ಸೊ ಇದು ಎಷ್ಟು ನುರಿಬೇಕಮ್ಮ? ಇದು ಫುಲ್ ಸಣ್ಣ, ಪೂರ್ತಿ ಸಣ್ಣ, ಇಲ್ಲ ಗಂಧ ಆದಂಗೆ. ಹೆಂಗ ಸಣ್ಣ ಕಥಾ ಹಂಗೆ ಹೋಳಿಗೆ ನೈಸ್ ಬರ್ತದೆ. ಓಕೆ. ಮಿಕ್ಸಿಯಲ್ಲೇ ಮಾಡ್ಕೋಬೋದು ಅಥವಾ ಗ್ರೈಂಡರಲ್ಲೂ ಮಾಡ್ಕೋಬೋದು. ಗ್ರೈಂಡರ್ ಇಲ್ದಾರು ಮಿಕ್ಸಿಯಲ್ಲೇ ಮಾಡ್ಕೋಬೋದು. ಬೇಳೆ ಬೆಲ್ಲದ ಮಿಶ್ರಣ ಇತ್ತಲ್ಲ, ಅದನ್ನ ಪೂರ್ತಿ ಆರೋದಕ್ಕೆ ಬಿಡಬಾರ್ದಲ್ಲ? ಬಿಡಬಾರ್ದು. ಆರಿದ್ರೆ ಏನಾಗುತ್ತೆ? ನೀಟಾಗಿ ನುರಿಯಲ್ಲ. ತಣ್ಣಗಾಗ್ಬಿಟ್ಟಿರುತ್ತಲ್ಲ ಬೇಳೆ, ಒಂಥರ ಸೆಟ್ಗಣ್ಣಂಗಾಗಿರ್ತಾವ. ಈ ಥರ ಕೈ ಆಡ್ಕೊಂತ ಇದ್ರೆ ಈ ಥರ, ಇದು ವುಡ್ಡಿಂದ ಪ್ಲಾಸ್ಟಿಕ್ ಇಂದ್ರಲ್ಲೇ ಈ ಥರ ಮಾಡಬೇಕು. ಈ ಥರ ಮಾಡಿದರೆ ಗಡನ ಆಗಿಬಿಡುತ್ತೆ ಚೆನ್ನಾಗಿ. ಎಲ್ಲಿ ಬೇಳೆ ಉಳಿಯೋಕ್ಕೆ ಸಾಧ್ಯತೆ ಇಲ್ಲ. ಒಂದು 5-10 ನಿಮಿಷ ಗ್ರೈಂಡರಲ್ಲಿ ಹೌದು ಚೆನ್ನಾಗಿ ಗ್ರೈಂಡ್ ಆಗಬೇಕಿದೆ. ಹೌದು, 10 ನಿಮಿಷ ಬೇಕು. ಆಕಸ್ಮಿಕ ಎಲ್ಲೋ ಒಂದು ಬೇಳೆ ಉಳಿದಿತ್ತು ಅಂದರೆ ಜಾಲರಿ ಮುಖಾಂತರ ನಾವು ಸೋಸ್ಕೋಬೋದು. ಇದನ್ನ ಬೇಳೆ ಇದ್ರೆ ಹರಿತ ಸೋಸ್ಕೊಂಬಿಟ್ರೆ ಒಂದು ಹೋಳಿಗೆನೂ ಹರಿಯಲ್ಲ. ಚೆನ್ನಾಗಾಗಿದೆ. ಅದೇ ಗಂಧ ಆದಂಗಾಗಿದೆ. ಈ ಥರ ನೀವು ಚೆಕ್ ಮಾಡಿ ನೋಡೋದು ಯಾಕೆ ಅಂತಂದ್ರೆ ಮಧ್ಯೆ ಎಲ್ಲಾದ್ರೂ ಬೇಳೆ ಉಳಿದಿದೆನಾ ಅಂತ ನೋಡ್ತೀರಾ? ಹೌದು ಹೌದು. ಈಗ ಚೆನ್ನಾಗಿ ನುರಿದಿದೆ ಅಂತ ನಿಮಗೆ ಅನಿಸ್ತಾ ಇದೆ. ಹಾಗಾಗಿ ಈಗ ಗ್ರೈಂಡರ್ನ ನಿಲ್ಲಿಸ್ಕೊಳ್ತೀರಾ? ನಿಲ್ಲಿಸ್ಕೊಳ್ತೀನಿ. ಇದೆ ಈ ಥರ ಜಾಲರಿ ತಗೋಬೇಕು. ಈ ಥರ ಮಾಡ್ಬೇಕ್ರಾ? ಹೌದು, ಈ ಥರ ಮಾಡಬೇಕು. ಸ್ವಲ್ಪ ಸಣ್ಣ ಆಗಿದೆ ಇದು, ಆದ್ರೂ ಎಲ್ಲೋ ಒಂದು ಬೇಳೆ ಉಳಿದಿದ್ರೆ ಹರಿದು ಬಿಡ್ತಾವೆ ಹೋಳಿಗೆ. ಈ ಥರ ದೊಡ್ಡ ಜಾಲರಿ ಇಟ್ಕೊಳ್ಳೋದು ಒಳ್ಳೇದು. ಹೌದು ಹೌದು.
ದೊಡ್ಡ ಜಾಲರ ಇದ್ದರೆ ಹ್ಞೂ ಚೆನ್ನಾಗಿ. ಈಗ ಎಲ್ಲ ಹೂರ್ಣನೂ ಇದೇ ಥರ ಮಾಡ್ಕೋಬೇಕು. ಸೊ ನಾವು ಎಷ್ಟೇ ಚೆನ್ನಾಗಿ ಕುದಿಸ್ಕೊಂಡು ಎಷ್ಟೇ ಚೆನ್ನಾಗಿ ರುಬ್ಕೊಂಡ್ರು ಕೂಡ ಇಷ್ಟು ಬೇಳೆ ಉಳಿತಾವ, ಬೇಳೆ ಉಳಿದೇ ಉಳಿತಾವ. ಹೌದು ಹೌದು. ಉಂಡೆ ಮಾಡ್ತೀವಿ ಈ ಥರ. ಸೊ ಈ ಹೂರ್ಣ ಬಳಸ್ಕೊಂಡು ಒಂದು ಹೋಳಿಗೆನೂ ಮಾಡ್ಬೋದು, ಹೌದು, ಮತ್ತೆ ಕರಿಗಡುಬುನೂ ಮಾಡ್ತಾರಲ್ಲಮ್ಮ. ಹೌದು ಹೌದು, ಕರಿಗಡುಬು ಮಾಡ್ಬೋದು, ಕುಚ್ಚಗಡುಬು ಮಾಡ್ಬೋದು. ಹೂರ್ಣದ್ದು ಉಂಡೆ ಮಾಡಿಟ್ಕಂತಾನೆ ಹೋಳಿಗೆ ಮಾಡಕ್ಕೆ. ಈ ಥರ ಆಗಿದೆ. ನೀವು ಮಾಡಿರೋದ್ರಲ್ಲಿ ಇಷ್ಟು ಬಂದಿದೆ ಅಲ್ಲ ಹೂರ್ಣ? ಹೌದು, ಹೂರ್ಣ ಇಷ್ಟು ಬಂದಿದೆ. ಒಂದು 15 20 ಹೋಳಿಗೆ ಆಗ್ಬೋದು ಅಷ್ಟೇ. 17-18 ತೆಳ್ಳಗೆ ಮಾಡೋರು ಇನ್ನೂ ಜಾಸ್ತಿ ಮಾಡ್ಕೋಬಹುದು. ಸಣ್ಣ ಮಾಡ್ತಾರಲ್ಲ ಅವರು ಒಬ್ಬಟ್ಟು ಅಂತ ಕೈಗೆ ಎಣ್ಣೆ ಹಚ್ಕೊಂಡೆ ಹೌದು ಉಳ್ಳಿ ಮಾಡ್ಕೊಂತಿದ್ದೀರಾ. ಇಷ್ಟಿಷ್ಟು ತಗೊಳ್ತೀನಿ, ಒಂದೊಂದು ಉಂಡೆ ಇಷ್ಟಿಷ್ಟು. ಆಮೇಲೆ ಈ ಹೂರಣನ ಕೂಡ ನಾವು ಫ್ರಿಜ್ಜಲ್ಲಿ ಅಥವಾ ಹೊರಗಡೆ ಎಲ್ಲಿ ಇಟ್ಕೋಬೇಕು, ಎಷ್ಟು ದಿವಸ ಇಟ್ಕೋಬಹುದು? ಒಂದಿನ ಹೊರಗೆ ಇಟ್ಕೋಬಹುದು. ಫ್ರಿಜ್ಜಲ್ಲಿ ಇಟ್ಟರೆ 5-6 ದಿವಸ, 8 ದಿವಸದ ಮಟನೂ ಏನೂ ಆಗಲ್ಲ. ಗ್ಯಾಸ್ ಹಚ್ತೀನಿ, ಹಚ್ಚಿ ಹಂಚಿಟ್ಕೊಂತೀನಿ. ಈಗ ಕಣಕ ಕಲಸಿಟ್ಕೊಂಡು ಒಂದು 4 ತಾಸು ಆಗಿದೆ. ಹೌದು, 1 ತಾಸಾದ್ರೂ ಸಾಕು. 1 ತಾಸಲ್ಲೇ ಹೋಳಿಗೆ ಮಾಡ್ಕೋಬಹುದು. ಹೌದು. ಇವಾಗ ನಾನು ಇದನ್ನು ಸರಿಗೆ ಎತ್ತಿ ತಕ್ಕಂತೀನಿ. ಯಾಕಂದ್ರೆ ರವಾ ಅಲ್ಲ ಇದು, ನಾವು ಮೈದಾ ಯೂಸ್ ಮಾಡಿಲ್ಲಲ್ಲ, ರವಾ ಚೆನ್ನಾಗಿ ನೆಂದಿದೆ. ಕೈಗೆ ಚೆನ್ನಾಗಿ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಚೆನ್ನಾಗಿ ಹಚ್ಕೊಂಡು ಉಂಗುರ ಗಿಂಗ್ರ ಏನಾದರೂ ಇದ್ರೆ ತೆಗೆದಿಟ್ಬಿಡ್ಬೇಕು. ಹೋಳಿಗೆ ತಾಗಿ ಅವು ಕಟ್ಟಾಗೋ ಸಾಧ್ಯತೆ ಇರುತ್ತೆ. ಇಷ್ಟು ಹೂರಣ ಎಷ್ಟಿರುತ್ತೆ ಅಷ್ಟೇ ಕಣಕ. ಓಕೆ, ಹೂರಣದಷ್ಟೇ, ಹೂರಣದ ಗಾತ್ರದಷ್ಟೇ ಕಣಕದ ಉಳ್ಳೆನ ತಗೋಬೇಕು. ಹೌದು. ಇದನ್ನು ಈ ಥರ ಕೈಯಲ್ಲಿ ಅಗಲ ಮಾಡ್ಕೋಬೇಕು. ಫಸ್ಟ್ ಅಗಲ ಮಾಡ್ಕೊಂಡು ಅಂಗೈಯಲ್ಲಿ ಇಟ್ಕೊಂಡು ಈಗ ಈ ಹೂರಣದ ಉಂಡೆ ಏನೈತಲ್ಲ ಇದನ್ನು ಇದರಲ್ಲಿಟ್ಟು ಈ ಥರ ಬೆರಳಿನಿಂದ ಹಿಂಗೆ ಸರಿಸ್ತಿರ್ಬೇಕಿದೆ ಕಣಕನ. ಈ ಥರ ನೀಟಾಗಿ ಈ ಥರ ಮುಚ್ಕೊಂಡ್ಬಿಡೋದು, ಬರೋ ಥರ ಮಾಡಿ ಮೇಲೆ ಸೀಲ್ ಮಾಡ್ಕೊಂಡು ಸೀಟ್ಗೆ. ಈ ಥರ ಶೀಟ್ ಇರಲೇಬೇಕಲ್ಲ? ಹೌದು, ಸೀಟ್ ಮೊದಲೆಲ್ಲ ಬರುತ್ತೆ. ಈಗೆಲ್ಲ ಇದೆ ಬಂದ್ಬಿಟ್ಟಿದೆ ತಗಡು. ಅದು ಸ್ವಲ್ಪ ಡೊಂಕ ಬಂಕ ಆಗ್ತದೆ, ಸ್ವಲ್ಪ ದಿವಸ ಚೆನ್ನಾಗಿರುತ್ತೆ, ಆಮೇಲೆ ಡೊಂಕ ಬಂಕ. ಆಮೇಲೆ ನೀವೇನು ಸೀಲ್ ಮಾಡಿದ್ರು ಅದನ್ನ ತಳಭಾಗಕ್ಕೆ ಹಾಕೊಂಡು. ಹೌದು, ಸೀಲ್ ಮಾಡಿ ತಳಭಾಗಕ್ಕೆ ಹಾಕೊಂಡೆ ಈ ಥರ ಮೊದಲೇ ಹಿಂಗೆ ಅನ್ಕೊಂಬಿಟ್ರೆ ಅಂಚು ಬರಲ್ಲ, ಅರುಗು ಹೂರ್ಣ ಸಮವಾಗಿ ಬರುತ್ತಿದ್ದು. ಓಕೆ, ಹೂರ್ಣ ಇದು ಎಷ್ಟು ಸಾಧ್ಯನೋ ಅಷ್ಟು ಕೈಯಲ್ಲೇ ಅಗಲ ಮಾಡ್ಕೊಂಡ್ಬಿಡ್ತೀರಾ? ಅಗಲ ಮಾಡ್ಕೊಂಡು ಇದಕ್ಕೆ ಎಣ್ಣೆ ಹಚ್ಕೋಬೇಕು. ಈಗ ಹಂಚು ಭಾಳ ಕಾತಿದೆ, ಸಣ್ಣ ಮಾಡಿದೆ. ಪೂರ್ತಿ ಕಾದ ಮೇಲೆ ಹಂಚನ್ನ ಸಣ್ಣ ಮಾಡಿ ಫ್ಲೇಮ್ನ ಲೋ ಇಟ್ಕೊಂಡಿದೆ. ಹೌದು. ಕಣಕ ಚೆನ್ನಾಗಿ ನೆಂದಿದ್ರೆ, ಪೂರ್ಣ ಕರೆಕ್ಟಾಗಿ ಬಂದಿದ್ರೆ, ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬಹುದು. ಹೌದು, ಎಷ್ಟರ ತೆಳ್ಳು. ಕೆಲವೊಬ್ರು ಭಾರಿ ತೆಳ್ಳಗೆ ತಿನ್ನಕ್ಕೆ ಇಷ್ಟಪಡ್ತಾರೆ. ಹೌದು ಹೌದು ಹೌದು. ಈ ಥರ ಎಷ್ಟರ ತೆಳ್ಳು ಹೊತ್ಕೋಬೋದು. ಆಯ್ತಲ್ಲ, ಈಗ ಒಂದು ಸ್ವಲ್ಪ ಹಿಂಗೆ ತಟ್ಕೋಬೇಕು. ಬೆರಳು ಮೂಡ್ಬೇಕಲ್ರ? ಬೆರಳು ಮೂಡ್ಬೇಕು. ಇವಾಗ ಬೆರಳು ಮೂಡಿದಷ್ಟು ಚೆನ್ನಾಗಿ ಬೇಯ್ತವೆ ಹೋಳಿಗೆ ಅಂತ ಹೇಳಿದ್ರೆ ನೀವು. ಹೌದು ಹೌದು. ಈಗ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ. ಓಕೆ, ಹಾಕೊಳ್ತೀನಿ. ಇವಾಗ ಸ್ವಲ್ಪ ಹಂಚಿನ ಮೇಲೆ ಸ್ವಲ್ಪ ಹಾಕ್ತೀನಿ. ಹಾಕ್ಕೊಂಡು ನಿಧಾನಕ್ಕೆ ಬಿಡಿಸ್ಕೊಂಬಿಡ. ತಕೊಂಬಿಡೋದ. ನೋಡ್ರಿ, ಹೂರ್ಣ ಎಷ್ಟಿರ್ತದೆ ಅಷ್ಟೇ ಕಣಕ ತಗೋಬೇಕು. ಕೈಯಲ್ಲೇ ಸ್ವಲ್ಪ ಅಗಲ ಮಾಡ್ಕೊಂಡ್ಬಿಡ್ತೀರಾ? ಸೊ ಕಣಕನ ತಗೊಳಕ್ಕೂ ಮೊದಲು ಕೈ ಚೆನ್ನಾಗಿ ಎಣ್ಣೆ ಹಚ್ಕೊಳ್ತೀರಾ ಎರಡು ಕೈಗೂ? ಹೌದು. ಇದನ್ನ ಈ ಥರ ಇಟ್ಟು ತುಂಬಕ್ಕ
ಇದೇನು ಪ್ಯಾಕ್ ಮಾಡಿದ್ದೇವಲ್ಲ ಇದನ್ನು ಕೆಳಗೆ ಮಾಡ್ಬೇಕು. ಹಾಂ, ಮೊದಲು ಶೀಟ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಆದಮೇಲೆ ಇದು ಹಾಕಿ ಇದನ್ನು ಹೂರಣ ಎಲ್ಲ ಹಂಚು ಬರಬಾರ್ದು. ಇದು ಮೈದಾ ಇಲ್ಲ, ಬರೀ ಚಿರೋಟಿರೋ. ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೋಬೋದು ಹೋಳಿಗೆ, ಆದರೆ ಹಂಚಿಗೆ ಕಣಕ ಬರಬಾರ್ದು. ಹಂಚು ಚೆನ್ನಾಗಿ ಕಾದಿದೆ, ಹಾಕ್ತಾ ಇದ್ದೇನೆ ಎಣ್ಣೆನ ಹೋಳಿಗೆ ಮೇಲೆ ಹೋಳಿಗೆ ಮೇಲೆ ಹಾಕಿ ಈಗ ಕಾದಿರೋಂಥ ಹಂಚಿನ ಮೇಲೂ ಕೂಡ ಸ್ವಲ್ಪ ಎಣ್ಣೆಯನ್ನು ಸ್ವಲ್ಪ ಹಾಕ್ಕೊಂಡು ಈಗ ಇದನ್ನು ಹಿಂಗೆ ಇಟ್ಕೊಂಡು ಹಿಂಗೆ ಹಾಕ್ಬಿಡ್ತೀನಿ. ಹಾಂ, ಎತ್ತುತ್ತಾ ಬರಬೇಕು. ಹೌದು, ಹೋಳಿಗೆ ಶೀಟ್ನ. ಹೌದು, ಎಷ್ಟು ತೆಳ್ಳಗೆ ಬಂದಿತ್ತು ಹೋಳಿಗೆ. ಈಗ ನಾನು ತಕ್ಕೊಂಡ್ಬಿಡ್ತೀನಿ. ಎರಡು ಕಡೆ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಎಸ್. ಮಾವಿನ ಹಣ್ಣಿನ ಸೀಕರಣೆ ಮಾಡ್ತಾ ಇದ್ದಾನೆ. ಇವು ಆಪೂಸ್ ಮಾವಿನ ಹಣ್ಣು, ಈ ಸೈಜಿನೂ 6 ತಗೊಂಡಿದ್ದೀನಿ. 6 ಮಾವಿನ ಹಣ್ಣಿಗೆ ಇಷ್ಟು ಬೆಲ್ಲ ಬೇಕಾಗುತ್ತೆ. ಒಂದು ಅರ್ಧ ಬೌಲ್ನಷ್ಟು ಸಾಕ? ಹಾಂ, ಸಾಕು. ಇಷ್ಟು ಹಾಕಿದ್ರೆ ಸಾಕು, ಯಾಕಂದರೆ ಇವು ಭಾಳ ಸ್ವೀಟ್ ಇರ್ತಾವೆ ಮಾವಿನ ಹಣ್ಣು. ಓಕೆ. ಹಾಂ, ಅದಕ್ಕೆ ಇದಕ್ಕೆ ಈ ಬೆಲ್ಲ ಹಾಕ್ತೀನಿ. ಅದನ್ನು ಎಲ್ಲ ಸುಲ್ಕೊಂಡು ಹಣ್ಣು ಹಾಕೋದ್ರಲ್ಲಿ ಇದು ಬೆಲ್ಲ ಕರಗಿರುತ್ತೆ. ನೀರು ಹಾಕ್ತೀರಾ ಇದಕ್ಕೆ? ಹೌದು, ಸ್ವಲ್ಪ ನೀರು ಹಾಕೋದು, ಭಾಳ ಅಲ್ಲ, ಸ್ವಲ್ಪ ಒಂದು 1/4 ಕಪ್. ಬೆಲ್ಲನ ಜಜ್ಕೊಂಡಿದ್ದೀರ? ಹೌದು, ಚೆನ್ನಾಗಿ ಜಜ್ಕೊಂಡಿದ್ದೀನಿ. ಅದು ಮುಳುಗೋಷ್ಟು ನೀರು ಹಾಕಿದ್ರೆ ಸಾಕು? ಸಾಕು, ಇಷ್ಟು ಹಾಕಿದ್ರೆ ಸಾಕು. ಅದೆಲ್ಲ ಇದಾಗ್ತದೆ, ಕರಗುತ್ತೆ. ಇದನ್ನ ಇಲ್ಲಿಡೋಣ. ಎಷ್ಟು ತಾಸು ನೀರಲ್ಲಿ ಇಟ್ಟಿದ್ರಮ್ಮ ಇದನ್ನ ಅಂದಾಜು? ಈಗ ಒಂದು 3-4 ತಾಸು. 3-4 ತಾಸು ತುಂಬ ತಕ್ಕಬೇಕು ಇದರಲ್ಲೇ. ಈ ಆಪೂಸ್ ಹಣ್ಣು ಬಳಸ್ತಾ ಇರೋದ್ರಿಂದ ಅವು ಜಾಸ್ತಿ ಸಿಹಿಯಾಗಿರೋದ್ರಿಂದ ನೀವು ಬೆಲ್ಲದ ಪ್ರಮಾಣ ಕಡಿಮೆ ಇದು ಮಾಡ್ತಿದ್ದೀರಾ? ಹೌದು. ಬೆಲ್ಲದ ಬದಲು ಕೆಲವರು ಸಕ್ಕರೆ ಹಾಕ್ಕೊಳ್ತಾರೆ. ನಾವು ಬೆಲ್ಲನ ಹಾಕಿ ಕಟ್ ಮಾಡ್ಕೊಳ್ತೀವಿ. ಕಟ್ಟರ್ ಬೇಕಾ? ಬೇಡ, ಈ ಥರ ಕಟ್ ಮಾಡ್ಕೊಂಡು ಈ ಥರ ಸಣ್ಣಗೆ ಇದನ್ನು ಮಾಡ್ಕೊಂತೀವಿ. ಸ್ಪೂನಿಲೆ ಇದನ್ನು ತಕ್ಕೊಂಬಿಡ್ತೀನಿ. ಓಕೆ. ಅದೇ ಈ ಥರ ಬರ್ತದೆ ಅದು. ಅದೇನು ಅದು ಅಂಶ ಇಲ್ದಂಗೆ ಈ ಸ್ಪೂನಿಲೆ ತಕ್ಕೊಂಬಿಡ್ತೀನಿ. ಈ ಥರ ಇದನ್ನು ಸ್ಪೂನಿಲೆ ಈ ಥರ ಹಾಕೊಂಡ್ಬಿಡ್ದು. ಎಲ್ಲ ಸಣ್ಣ ಪೀಸ್ ಆಗ್ತಾವೆ. ಆಮೇಲೆ ಅದನ್ನು ನಾನು ಕಡ್ಗೋಲ್ನಿಂದ ಕಡ್ಕೊಂಬಿಡ್ತೀನಿ. ಹೌದಾ? ಹೌದು. ಮಾವಿನ ಹಣ್ಣಿನ ಎಲ್ಲ ತಿರುಳನ್ನು ತಗೊಂಡಿದ್ದೀನಿ. ಈಗ ಇದಕ್ಕೆ ವರ್ಗಾಯಿಸ್ಕೊಂತ ಇದ್ದೀನಿ. ಕಡ್ಗೋಲು ತಗೊಂಡಿದ್ದೀನಿ. ಮಜ್ಜಿಗೆ ಕಡ್ದಂಗೆ ಕಡಿತಾ ಇದ್ದೀರಾ ಈಗ? ಹೌದು. ಇದಿಷ್ಟಿರಲಿ. ಇದು ಬೆಲ್ಲ ಕರಗೈತೆ ನೋಡ್ತೀನಿ. ಓಕೆ. ಚೆನ್ನಾಗಿ ಕರಗಿತ್ತು ಬೆಲ್ಲ. ಈಗ ಇದಕ್ಕೆ ಹಾಕ್ತೀನಿ. ಕಡುಗಲ್ಲ ಹತ್ತಿದ್ದೆಲ್ಲ ತೊಳೆದು. ಈ ಸೀಕರಣೆ ಇದು ಜಾಸ್ತಿ ನೀರಾದ್ರೆ ಚೆನ್ನಾಗಿರಲ್ಲ ಇದ್ರೇನೆ ರುಚಿ ಅದು. ಹೌದು. ಹೋಳಿಗೆಗೆ ಹಚ್ಕೊಂಡು ತಿನ್ನಕ್ಕೆ ಚೆನ್ನಾಗಿರ್ತದೆ. ಭಾಳ ಸಿಂಪಲ್ಲು, ಒಂದಷ್ಟು ಸೂಕ್ಷ್ಮಗಳನ್ನು ಪಾಲಿಸ್ಬೇಕು ಅಷ್ಟೇ. ಹೌದು. ಇದಾಯ್ತು. ಯಾಕಂದರೆ ಮೊದಲೇ ಬೆಲ್ಲ ಕರ್ಗಕ್ಕಿಟ್ಟಿದ್ವಲ್ಲ, ಎಲ್ಲ ಕರಗಿದೆ. ಇವಾಗ ಸೀಕರಣೆ ರೆಡಿ ಆಯ್ತು. ಓಕೆ. ಹೋಳಿಗೆ ಸೀಕರಣೆ ಮಾಡಿದ್ದೀನಿ. ಇವಾಗ ತಿಂದು ಹೇಗಿದೆ ಅಂತಂದು ಹೇಳಪ್ಪ. ಆಗ್ಲಮ್ಮ. ಬನ್ನಿ ವೀಕ್ಷಕರೇ, ಈಗ ತಡ ಮಾಡೋದು ಬೇಡ. ಅಮ್ಮ ಬಿಸಿ ಬಿಸಿ ಹೋಳಿಗೆ ಹಾಗೆಯೇ ಸೀಕರಣೆ, ಮಾವಿನ ಹಣ್ಣಿನ ಸೀಕರಣೆ ಮಾಡಿಕೊಟ್ಟಿದ್ದಾರೆ. ಬನ್ನಿ, ಈಗ ಮಾವಿನ ಹಣ್ಣಿನ ಸೀಸನಲ್ಲಿ 1-2 ಸರಿ ಇದಾಗಲೇಬೇಕು. ಆವಾಗಲೇ ಮಾವಿನ ಹಣ್ಣಿನ ಸೀಸನ್ನು ಸಾರ್ಥಕವಾಗೋದು. ಬನ್ನಿ, ಈಗ ತಡ ಮಾಡ್ದೇನೆ ತಿನ್ನೋಣ. ಹೋಳಿಗೆ ಸಖತ್ತು ಸಾಫ್ಟಾಗಿ ಬಂದಿದ್ದಾವಮ್ಮ. ಹಂಗೆ ಹೂವಿನ ಥರ ಮುರಿದು ಫ್ಲಾಲೆಸ್ ಆಗಿ ಮುರಿದು ಕೈಗೆ ಬರ್ತಾ ಇದೆ. ಮೊದಲು ಹೋಳಿಗೆನ ಹಾಗೆ ತಿಂದು ನೋಡೋಣ.
ಅಮ್ಮನ ಕೈ ರುಚಿಯ ಹೋಳಿಗೆ, ಅದಕ್ಕೆ ಯಾವುದೇ ಆಲ್ಟರ್ನೇಟಿವ್ ಇಲ್ಲ. ಬನ್ನಿ ಈಗೇನು ಮಾಡೋಣ ಅಂತಂದರೆ, ಬೆಲ್ಲ ಹಾಕಿ ಮಾಡಿದಾರಮ್ಮ. ನನಗೆ ಕುತೂಹಲ ಇದೆ ಯಾವ ರೀತಿ. ಯೂಶ್ವಲಿ ಸಕ್ಕರೆ ಹಾಕಿ ಮಾಡ್ತಿದ್ರು. ಬನ್ನಿ ಇದರ ರುಚಿಯನ್ನು ಹಾಗೆ ನೋಡೋಣ. ಆಪೂಸ್ ಹಣ್ಣಿನ ರುಚಿನೇ ರುಚಿ, ಅದರದ್ದೇ ಸಿಹಿ ಭಾಳ ಚೆನ್ನಾಗಿರುತ್ತೆ. ಜೊತೆಗೆ ಮೈಲ್ಡಾಗಿ ಇವ್ರು ಹಾಕಿದಾರಲ್ಲ, ಆ ಬೆಲ್ಲದ ಸಿಹಿ ಕೂಡ ಸಿಗ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಬನ್ನಿ ಈಗ ಹೋಳಿಗೆ ಜೊತೆ ಈ ಸೀಕರಣೆನ, ಹೋಳಿಗೆ ತುಂಡನ್ನು ಈ ಥರ ಸೀಕರಣೆಯಲ್ಲಿ ಚೆನ್ನಾಗಿ ಅದ್ದಿ ರುಚಿ ನೋಡೋಣ. ಆಹಾ, ಭಾಳ ಚೆನ್ನಾಗಿದೆ ಅಮ್ಮ. ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಅಮ್ಮ ಇಲ್ಲಿ ಮೈದಾ ಬಳಸಿಲ್ಲ. ಕಣಕಕ್ಕೆ ಇವರು ಏನಮ್ಮ ಚಿರೋಟಿ ರವೆ ಬಳಸ್ಬಿಟ್ಟು ಮಾಡಿದರು. ಅದು ಕೂಡ ವಿಶೇಷವಾಗಿದೆ. ಮತ್ತು ಹೋಳಿಗೆ ಪೂರ್ಣ ಭಾಳ ಚೆನ್ನಾಗಿ ಬಂದಿದೆ. ಅದ್ರ ಸ್ವೀಟ್ ಮೈಲ್ಡಾಗೂ ಇದೆ, ಭಾಳ ಚೆನ್ನಾಗಿದೆ. ಮತ್ತು ಎರಡೂ ಸಿಹಿ ಬೆರಿತಾವಲ್ಲ, ಈ ಹೂರ್ಣದ ಸಿಹಿ ಹಾಗೆಯೇ ಸೀಕರಣೆಯ ಸಿಹಿ, ಎರಡೂ ಬೆರೆತು ಒಳ್ಳೆ ರುಚಿ ಕೊಡ್ತಾ ಇದೆ. ಭಾಳ ಚೆನ್ನಾಗಿದೆ ಅಮ್ಮ. ಅದ್ಭುತ, ಭಾಳ ಚೆನ್ನಾಗಿದೆ. ಎರಡೂ ಅಷ್ಟೇ ಚೆನ್ನಾಗಿದೆ. ಹೋಳಿಗೆನೂ ಅಷ್ಟೇ ಚೆನ್ನಾಗಿ ಬಂದಿದೆ, ಸೀಕರಣೆ ಅಂತೂ ಟಾಪ್ ಕ್ಲಾಸ್. ವೀಕ್ಷಕರೇ ನೋಡ್ಕೊಂಡ್ರಲ್ಲ, ನೀವು ಕೂಡ ಒಮ್ಮೆ ಈ ಮಾವಿನ ಹಣ್ಣಿನ ಸೀಸನ್ ಇದ್ದಂಗೆ ಒಮ್ಮೆ ಹೋಳಿಗೆ ಸೀಕರಣೆ ಮಾಡ್ಕೊಂಡು ಮನೆಯಲ್ಲೇ ತಿಂದು ನೋಡಿ. ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ. ಇದರಲ್ಲಿ ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದರೆ, ಸಕ್ಕರೆ ಇಲ್ಲ, ಸೀಕರಣೆಯಲ್ಲೂ ಇಲ್ಲ, ಆಬ್ವಿಯಸ್ಲಿ ಹೋಳಿಗೆಯಲ್ಲೂ ಇಲ್ಲ, ಮೈದಾ ಇಲ್ಲ. ಹಾಗಾಗಿ ಎಷ್ಟು ಬೇಕಾದರೂ ಅಷ್ಟು ಹೋಳಿಗೆನ ಖುಷಿಯಾಗಿ ಮನೆ ಮಂದಿಯೆಲ್ಲ ಕುತ್ಕೊಂಡು ಊಟ ಮಾಡಿದರೆ, ಇದನ್ನು ಮಾಡ್ಕೊಂಡಿದ್ದ ದಿವಸನೇ ಹಬ್ಬದ ವಾತಾವರಣ, ಇನ್ನೇನು ಬೇಕು. ನಿಮಗೆ ಮತ್ತೊಮ್ಮೆ ಧನ್ಯವಾದಗಳಮ್ಮ. ವೀಕ್ಷಕರೇ ನೋಡಿದ್ರಲ್ಲ, ಈ ಸಂಚಿಕೆಯಲ್ಲಿ ಅಮ್ಮ ಹೋಳಿಗೆ ಸೀಕರಣೆ. ಇದು ಸಮ್ಮರ್ ಸ್ಪೆಷಲ್ಲು, ಮಾವಿನ ಹಣ್ಣಿನ ಸೀಸನ್ ಸ್ಪೆಷಲ್ಲು. ಇದು ಇದ್ದೇ ಇರುತ್ತೆ ನಮ್ಮ ಮನೆಗಳಲ್ಲಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆಯೇ ಯಾವ ರೀತಿ ಬಂತು ಅಂತ ಕಮೆಂಟ್ಗಳ ಮೂಲಕ ನಮಗೆ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.